ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕರಿಗೆ ನಮಸ್ಕಾರಗಳು. SATS MDM ಆ್ಯಪ್ನಲ್ಲಿ ಹಾಜರಾತಿಯನ್ನು ನಮೂದಿಸುವಾಗ ವಿಧಾನವನ್ನು ಈಗ ತಿಳಿಸ್ಕೊಡ್ತಾ ಇದೆ. ಈ ಹಿಂದೆ ಕೆಲವು ದಿನಗಳಲ್ಲಿ ತಾಂತ್ರಿಕ ಸಮಸ್ಯೆ ಅಥವಾ ಬೇರೆ ಕಾರಣಗಳಿಂದ ಹಾಜರಾತಿಯನ್ನು ನಮೂದಿಸದೇ ಇದ್ದಾಗ ಅಂಥ ದಿನಗಳನ್ನು ಪ್ರಸ್ತುತ ದಿನದಲ್ಲಿ ನಾವು ಹೇಗೆ ಹಾಜರಾತಿ ನಮೂದಿಸಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಗೂಗಲ್ ಕ್ರೋಮಲ್ಲಿ ಹೋಗಿ ನೀವೊಂದು ಇಲ್ಲಿ ತುಂಬೋದಾಗಿದೆ. ಗೂಗಲ್ ಕ್ರೋಮ್ ಹೋಗಿ ನೀವು ಇಲ್ಲಿ ಸರ್ಚ್ ಮಾಡಿ ಏನಂತಂದರೆ SATS MDM ಅಂತ ಸರ್ಚ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಈ ಥರ ಒಂದು ಐಕಾನ್ ಬರುತ್ತೆ. ಏನಂದರೆ ಈ ಥರ ಒಂದು ಲಿಂಕ್ ಬರುತ್ತೆ. ಆ ಲಿಂಕಿಗೆ ಏನು ಮಾಡಿರಿ, ನೀವಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇದು ನೋಡಿದ್ರೆ ಇದು ಬಂದಾಗ ಇದನ್ನು ನೀವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಏನಿರುತ್ತೆ ಸ್ಯಾಡ್ಸಿಂದ ಇರುತ್ತೆ. ಈ ಸ್ಯಾಡ್ಸಿಂದ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನಿಮಗಿಲ್ಲಿ ಕ್ಯಾಪ್ಷನನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಷನ್ ಏನಿದೆ 59P1 ನೀಟಾಗಿ ಕ್ಯಾಪ್ಷನ್ ಹಾಕಿ ಸರ್ಚ್ ಕೊಡ್ರಿ. ಲಾಗಿನ್ ಹಾಕಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಪೇಜ್ ಬರುತ್ತೆ. ಪೇಜ್ ಬಂದಾಗ ಇಲ್ಲಿ ಮೂರು ಮೂಲೆಯಲ್ಲಿ ಚಿಕ್ಕೆನ ಇದನ್ನು ನೋಡ್ತಾ ಇದ್ರಲ್ಲ, ಇಲ್ಲಿ ಓಪನ್ ಮಾಡಿ. ಓಪನ್ ಮಾಡಿದಾಗ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನಿಮಗಿಲ್ಲಿ MDM ಬೆನಿಫಿಷಿಯರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. MDM ಬೆನಿಫಿಷಿಯರ್ ಅಂತ. ಆ MDM ಬೆನಿಫಿಷಿಯರ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಈ ಥರ ಒಂದು ಪೇಜ್ ಬರುತ್ತೆ. ಏನಂದರೆ ಕೌಂಟ್ ವೈಸು ಚೈಲ್ಡ್ ವೈಸ್ ಅಂತ. ಇಲ್ಲಿ ನಾವು ಚೈಲ್ಡ್ ವೈಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲೇನು ಮಾಡಿದ್ರೆ ಈ ಚೈಲ್ಡ್ ವೈಸನ್ನು ಇದೇನಿದೆ ಈ ಚೈಲ್ಡ್ ವೈಸನ್ನು ನೀವು ಸೆಲೆಕ್ಟ್ ಮಾಡಬೇಕು. ಚೈಲ್ಡ್ ವೈಸ್ ಸೆಲೆಕ್ಟ್ ಮಾಡಿ ಇಲ್ಲಿ ಏನಂದರೆ ಯಾವ ಕ್ಲಾಸನ್ನು ಅಪ್ಲೈ ಮಾಡ್ತಿದ್ರ ಇದು ವಿಧಾನ ನಿಮ್ಗೆ ಗೊತ್ತಿದೆ. ಇಲ್ಲೇನಂದರೆ ಹೆಸರು, ಇಲ್ಲಿ ಸೆಕ್ಷನ್ನು, ಆನಂತರ ಇಲ್ಲಿ ಯಾರು ಹಾಕ್ತಾರೆ ಅಟೆಂಡೆನ್ಸ್ ಇಷ್ಟ ಹಾಕಿ ಇಲ್ಲೀಗ ಡೇಟು ಇವತ್ತಿನ ತೋರಿಸ್ತಾ ಇದೆ. ಇವತ್ತಿನ ತೋರಿಸೋದ್ರಿಂದ ನಮ್ಗೆ ಇವತ್ತಿನ ಬೇಡ, ಯಾವುದು ಇವಾಗ ಹಳೇದು ನಾವು ಹಾಕ್ಬೇಕು ಅಂದಾಗ ಅವಾಗೇನು ಮಾಡಬೇಕು, ನೀವು ಇಲ್ಲಿ ಕ್ಯಾಲೆಂಡನ್ನು ಕ್ಲಿಕ್ ಮಾಡಿ ಇಲ್ಲಿ ಹಿಂಗೊಂದು ಟಚ್ ಮಾಡಿದಾಗ ಅದು ಕ್ಯಾಲೆಂಡ್ರ್ ಬರುತ್ತೆ. ಉದಾಹರಣೆ ಇವಾಗ ನಮ್ಗೆ 15ನೇ ತಾರೀಕು ಹಾಕಿಲ್ಲ ಅಂತಂದರೆ 15 ಬರುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ 15 ಬಂತು, ಇಂದಿನ ಡೇಟ್ ಬಂತು. ಹಾಗೆ ಆ ಇಂಡಿಯನ್ ಡೇಟನ್ನು ಈ ರೀತಿ ಅದು ಸೆಲೆಕ್ಟ್ ಆದಮೇಲೆ ಎಲ್ಲ ಒಂದು ಕಡೆ ಕ್ಲಿಕ್ ಮಾಡಿ. ಅದೇ ಆಯಿತು. ಈಗ ಸರ್ಚ್ ಕೊಡಿ. ಇಲ್ಲಿ ಸರ್ಚ್ ಬಟನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಾಗ ಇಲ್ಲಿ ಬಂತು ಏನೋ ನೋಡಿರಿ, ಇವತ್ತು ಅಟೆಂಡೆನ್ಸು 15ನೇ ತಾರೀಕಿಂದು ಹಾಕಿಲ್ಲ. ಇನ್ನೇನು ಮಾಡು, ಪ್ರೆಸೆಂಟ್ ಇದೆ, ಅದಕ್ಕೆ MDM ಈಸ್ ಪ್ರೆಸೆಂಟಾ, ಅದಕ್ಕೆ ಮಿಲ್ಕ್ ತಗೊಂಡಿದ್ಯಾ, ಇದು ಹಾಕಿ ನೀವು ಸಬ್ಮಿಟ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟಿದ್ದಾದಮೇಲೆ ಮತ್ತೆ ಈ ಬ್ಯಾಕ್ ಇನ್ನೊಂದು ತರಗತಿಗೆ ಹೋಗ್ಬೇಕಾದ್ರೆ ಈ ಬ್ಯಾಕನ್ನು ಒತ್ತಬೇಕು. ಏನಂದರೆ ಈ ಬ್ಯಾಕನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ಈಗ ಎರಡನೇ ತರಗತಿ ಸೆಲೆಕ್ಟ್ ಮಾಡಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಮತ್ತು ಯಾರು ಆಗ್ತಾಯಿದ್ದಾರೆ ಇದನ್ನು ನೀವಿಲ್ಲಿ ಅಟೆಂಡೆನ್ಸ್ ಅಪ್ಲೈ ಮಾಡೋದು. ಮತ್ತು ಡೇಟ್ ಅಂದಾಗ ಈಗಾಗಲೇ ನಾನು ಆಗ್ತಾ ಇರೋದು ಎಷ್ಟು 15ನೇ ತಾರೀಕು ಆಗಿದ್ದರಿಂದ ಮತ್ತೆ 15ನ್ನು ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ಗೆ ಹೋಗಿ ಇಲ್ಲಿ ಏನಾದರೆ ಇದೆಲ್ಲ ಪ್ರೆಸೆಂಟ್ ಅಂತ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಬೇಕು. ಇದೇ ರೀತಿಯಲ್ಲಿ ಏನಂದರೆ ಎಲ್ಲ ತರಗತಿ ಮತ್ತೆ ಅದೇ ಪುನಃ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ನೋಡಿದಂಥ ತರಗತಿಗಳು ಏನಿದ್ದಾವೆ ಆ ತರಗತಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆ ಇದನ್ನು ನೀವು ಶಾಲೆದು ಒಂದು ಮಾಡಲಾಗಿ ನೀವು ತೋರಿಸ್ತಾ ಇರೋದು. ಇಲ್ಲಿರೋದು ನಿನ್ನೆ ಕಮ್ಮಿ ಮಕ್ಕಳಿಂದ ಎಲ್ಲೂ ಪ್ರೆಸೆಂಟ್ ಇದ್ದಾರೆ. ಪ್ರೆಸೆಂಟ್ ಇರೋದ್ರಿಂದ ಊರಿಗೆ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಮತ್ತೆ ಡೇಟನ್ನು ಸೆಲೆಕ್ಟ್ ಮಾಡಿದೆ. ಈ ರೀತಿ ಆಗಿದ್ರೆ ಏನಂದರೆ ಎಂದಾದರೂ ಅಟೆಂಡೆನ್ಸನ್ನು ನೀವು ಮರ್ತಿದ್ರೆ, ಅಟೆಂಡೆನ್ಸ್ ಹಾಕೋದು ಮರ್ತಿದ್ರೆ ಅಥವಾ ನಿಮ್ಮ ಸರ್ವರ್ ಏನೋ ಬ್ಯುಸಿ ಇತ್ತಂತಂದರೆ ಈ ಗೂಗಲ್ ಕ್ರೋಮಲ್ಲಿ ಹೋಗಿ SATS MDM ಒಂದು ಪೋರ್ಟಲ್ನಲ್ಲಿ ಈ ರೀತಿ ಅಟೆಂಡೆನ್ಸನ್ನು ನೀವು ಭರ್ತಿ ಮಾಡುವಂಥ ವಿಧಾನ ಇದಾಗಿರ್ತದೆ.
ನೋಡಿದ್ದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಓಕೆ ಶೂರ್ ಆಯಿತು. ಮತ್ತು ಬ್ಯಾಕ್ ಹೋಗಿ ಮತ್ತೆ ಏನು ಮಾಡಬೇಕು, ಮತ್ತೆ 3 ಕ್ಲಾಸು 4ನೇ ಕ್ಲಾಸು ಸೆಕ್ಟಿಗೆ 4ನೇ ಕ್ಲಾಸು ಇಲ್ಲಿ ಹಾಕೊಂಡು ಡೇಟ್ 15/3 ಮಾರ್ಚ್. ಇದು ಶನಿವಾರದ್ದು ಮರ್ತಿದೆ ಅಂತ ಇದನ್ನು ಈ ರೀತಿ ಹಾಕೋದು. ಅಲ್ಲ ಪ್ರೆಸೆಂಟ್ ಓಕೆ. ಈಗ ಮತ್ತೆ ಪುನಃ ವಾಪಸ್ಸು ಬ್ಯಾಕ್. ಇನ್ನೊಂದು ತರಗತಿ ಇದೆ. ಉದಾಹರಣೆಗೆ ಈಗ ನಾನು 5ನೇ ತರಗತಿ ಒಂದು ಹಾಕಬೇಕು. 5ನೇ ತರಗತಿ ಇದರಲ್ಲಿ ಒಂದು ಬೆಳ್ಳನ್ನು ಪ್ರೆಸ್ ಮಾಡಿದ್ರೆ ಸಾಕು, ತಾನಾಗಿ ಬರುತ್ತೆ. 15ಕ್ಕೆ ಬಂತು ನೋಡಿ. 5ನೇ ತರಗತಿ ಯಾರೂ ಮಕ್ಕಳಿಲ್ಲ, ಹಾಗಾಗಿ ಇದೇನಾದರೆ ಏನದು ಹಾಕೋ ಅವಶ್ಯಕತೆ ಇಲ್ಲ. ಅದು ಸುಮ್ಮನೆ ಅದು ಎಂಟಿರೋದ್ರೆ ನಾವು ವಾಪಸ್ ಹೋಗ್ತಾಯಿದ್ದೀವಿ. ಈಗ ಎಲ್ಲ ತರಗತಿಲಿ ಹಾಕಿದೆಯಾ ಚೆಕ್ ಮಾಡುತ್ತೆ. ಈಗ ಕೌಂಟ್ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಸಿಗುತ್ತೆ ಏನಂದರೆ ಯಾವ ಡೇಟಿಂದ ಇದೆ, ಈ ಡೇಟಿಂದು ಈಗ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಈಗ ಎಲ್ಲಿ ಆಗಿದೆಯಲ್ಲ ಅಂತ ನೋಡ್ಬೇಕು ಅನ್ನೋದಕ್ಕೆ ಪುನಃ ಇಲ್ಲೇನಂತಂದರೆ ಈ ಒಂದು ಆಪ್ಷನ್ ಇದೆ, 3 ಚಿಕ್ಕ ಅಡ್ಡಗೆರೆ ಇದೆಯಲ್ಲ, ಅಡ್ಡಗೆರೆ ಹತ್ರ ನೀವು ಕ್ಲಿಕ್ ಮಾಡಿ ಇಲ್ಲಿ MDM ರಿಪೋರ್ಟ್ಸ್ ಅಂತ ಇದೆ. ಈ MDM ರಿಪೋರ್ಟ್ಸ್ ಅಂತ ಇದೆ. ಆ ರಿಪೋರ್ಟ್ಸ್ ಹತ್ರ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತಂದರೆ ಇಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟು ಡೈಲಿ ವೈಸ್ MDM ರಿಪೋರ್ಟು ಇಲ್ಲಿ ತೊಗೊಬೋದಾಗುತ್ತೆ. ಇವತ್ತು ಅಟೆಂಡೆನ್ಸ್ ಹಾಕಿದ್ವಾ ಇಲ್ವಾ, ಯಾವ ದಿನಾಂಕದ್ದು ಏನದನ್ನು ಸಂಪೂರ್ಣ ಮಾಹಿತಿಯನ್ನು ನೀವಿಲ್ಲಿ ತಗೊಬೋದಾಗಿದೆ. ಮತ್ತೆ ಡೇಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಡೇಟಲ್ಲಿ ಅವತ್ತಿಂದು ಏನಾಗಿದೆ ಅದೆಲ್ಲನೂ ಪೂರ್ತಿ ನಿಮಗಿಲ್ಲಿ ಮಾಹಿತಿ ಸಿಗುತ್ತೆ. ಅಟೆಂಡೆನ್ಸಲ್ಲಿ ಏನಾದರೆ ಅಟೆಂಡೆನ್ಸ್ 8 ಗಂಟೆಗೆ ಆಗಿದಾಗ ಎಷ್ಟು ಖರ್ಚಾಗಿದೆ ಇದು ಎಲ್ಲನೂ ಮಾಹಿತಿ. ಏನಂದರೆ ನೀವಿಲ್ಲಿ ಮತ್ತೆ ನೀವು ಅಟೆಂಡೆನ್ಸನ್ನು ನಾವು ಹಾಕಿರೋದು ಎಲ್ಲಿ ಚೆಕ್ ಮಾಡ್ಬೋದು ಅಂತಂದರೆ ಮತ್ತೆ ನೀವು ಪುನಃ ಈ ಒಂದು 3 ಡಾಟಾ ಹೋಗಿ MDM ಬೆನಿಫಿಷಿಯರ್ ಅಂತ ಸೆಲೆಕ್ಟ್ ಮಾಡಿ. MDM ಬೆನಿಫಿಷಿಯರ್ ಸೆಲೆಕ್ಟ್ ಮಾಡಿ ಬಂದಿದ್ದಾದಮೇಲೆ ನಿಮ್ಮಲ್ಲಿ ಡೇಟು ಈಗ ನಾನು 15ನೇ ತಾರೀಕು ಬೇಕು, 15ನೇ ತಾರೀಕಿಂದು ಅದನ್ನು ಸರ್ಚ್ ಮಾಡಿದಾಗ ಅಂದರೆ ಫ್ರಮ್ ಟು ಡೇಟ್ ಹಾಕಿದಾಗ ನೋಡಿ 15 ಮಾರ್ಚ್. ನಾನು ಇವಾಗ 15 ಹಾಕಿರಲಿಲ್ಲ, ಈ ಶಾಲೆಯವರು ಇದನ್ನ ಇಲ್ಲಿ ತೋರಿಸಿದ್ದೀನಿ. ಈಗ ಏನಾಯ್ತಂದರೆ 15 ಮಾರ್ಚಲ್ಲಿ ಎನ್ರೋಲ್ಮೆಂಟ್ 8, ಆಗ ಅಟೆಂಡೆನ್ಸ್ ಕೌಂಟ್ 8, ಅಲ್ಲಿ ಮಿಲ್ಕ್ ರಿಸೀವ್ಡು 8, MDM ರಿಸೀವ್ಡ್ 8 ಅಂತಂದರೆ ಇಲ್ಲಿ ಮಿಲ್ಕ್ ರಿಸೀವ್ಡು ಆಗಿಲ್ಲ. ಅದಕ್ಕೆ ಏನು ಮಾಡ್ಬೋದು, ಈ ರೀತಿ ಇಲ್ಲಿ 0 ಬಂದಾಗ ಮತ್ತೆ ನಾವು ಇಲ್ಲಿ ಎಡಿಟ್ ಮಾಡ್ಬೋದು. ಇಲ್ಲಿ ಈ ಒಂದು ಆಪ್ಷನ್ ಕಾಣ್ತದಲ್ಲ, ನಿಮಗೆ ಇದಕ್ಕೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಆಪ್ಷನ್ ಹತ್ರ ಹೋಗಿ ಎಡಿಟ್ಗೆ ಹೋಗಿ ಮತ್ತೆ ನೀವು ಪುನಃ ಇಲ್ಲೇನಂತಂದರೆ ಇಲ್ಲಿ ಮಾಹಿತಿಯನ್ನು ಬೇಕಾದ್ರೆ ಎಡಿಟ್ ಮಾಡ್ಬೋದು. ಇಲ್ಲ ತಪ್ಪಾಗಿದೆ ಅಂತಂದರೆ ಪಕ್ಷದಲ್ಲಿ ನೀವು ಇದನ್ನು ಏನು ಮಾಡ್ಬೋದು, ಡಿಲೀಟನ್ನು ಮಾಡೋಂಥ ಆಪ್ಷನ್ನ ಇಲ್ಲೇ ಅನ್ನೋದು ಇಲ್ಲಿ MDM ರಿಸೀವ್ಡ್ ಮಿಲ್ಕ್ ರಿಸೀವ್ಡ್ ಇಲ್ಲಿ ಎಡಿಟ್ಗೆ ಅಲ್ಲೇನಿದೆ ಸ್ಟ್ರೆಂತನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ಅಲ್ಲಿ ಆಗಲಿಲ್ಲ ಅಂತಂದರೆ ಇಲ್ಲೇನಿದೆ ಸ್ಟ್ರೆಂತು, ಆ ಸ್ಟ್ರೆಂತನ್ನಲ್ಲಿ ಎಡಿಟ್ ಮಾಡೋಕ್ಕೆ ಎಲ್ಲ ಅವಕಾಶ ಇದೆ. ಮಿಲ್ಕ್ ರಿಸೀವ್ಡ್ ಇರಲಿಲ್ಲ, ಇನ್ನು ನಾನೀಗ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಅಪ್ಡೇಟ್ ಮಾಡಿದಾಗ ಅಲ್ಲೇನೈತೆ ಬಂತು. ಈಗ ನಾವು ಆಗಿದೆಯಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೊಳೋದು ಅಂದರೆ ಮತ್ತೆ ಕೌಂಟ್ ವೈಸಲ್ಲಿ ಹೋಗಿ ಡೇಟನ್ನು ಸೆಲೆಕ್ಟ್ ಮಾಡಿದಾಗ ಆ ಡೇಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಅಟೆಂಡೆನ್ಸ್ ಕೌಂಟ್, ಎನ್ರೋಲ್ಮೆಂಟ್ ಕೌಂಟು, ಅಟೆಂಡೆನ್ಸ್ ಕೌಂಟು ಮತ್ತು ಮಿಲ್ಕ್ ರಿಸೀವ್ಡು ಈ ರೀತಿ ಬಂತು. ಏನಾದ್ರು ತಪ್ಪಿದರೆ ನೀವೇನು ಮಾಡ್ಬೋದು, ಇಲ್ಲಿ ಈ ಒಂದು ಬಾಕ್ಸ್ ಕಾಣುತ್ತಲ್ಲ, ಈ ಬಾಕ್ಸ್ ಹತ್ರ ಹೋಗಿ ತಪ್ಪಾಗಿರೋದಿದ್ರೆ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಎಂಟ್ರಿಯನ್ನು ಮಾಡ್ಬೋದು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನೀವು ನಿಮ್ಮ ಒಂದು ಅಟೆಂಡೆನ್ಸನ್ನು ಎಂಟ್ರಿ ಮಾಡೋಕ್ಕೆ